ಗೂಂಡಾ ಎಂಎಲ್ಎಗೆ 2 ಗಂಟೆ ಡ್ರಿಲ್, ತನಿಖಾಧಿಕಾರಿ ಪ್ರಶ್ನಾವಳಿಗೆ ಗಣೇಶ್ ಕಕ್ಕಾಬಿಕ್ಕಿ. ಕಂಪ್ಲಿ ಕಿರಾತಕನಿಗಿಂದು ಬಹುತೇಕ ಜೈಲೂಟ ಪಕ್ಕ. ಇನ್ನು ರಾಮನಗರ ಪೊಲೀಸರಿಂದ ಬಂಧನಕ್ಕೊಳಪಟ್ಟಿರುವಂತಹ ಶಾಸಕ ಕಂಪ್ಲಿ ಗಣೇಶ್ ವೈದ್ಯಕೀಯ ತಪಾಸಣೆ ನಡೆಯುತ್ತೆ. ವೈದ್ಯಕೀಯ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ವೈದ್ಯ ಡಾಕ್ಟರ್ ವೆಂಕಟೇಶ್. ರಾಮನಗರ ಜಿಲ್ಲಾಸ್ಪತ್ರೆ ಬಳಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದ್ದು, ವೈದ್ಯಕೀಯ ತಪಾಸಣೆ ಬಳಿಕ ರಾಮನಗರ ಕೋರ್ಟ್ಗೆ ಗೂಂಡಾ ಶಾಸಕ ಕಂಪ್ಲಿ ಗಣೇಶ್ರನ್ನ ಹಾಜರುಪಡಿಸಲಾಗುತ್ತೆ. ಇನ್ನು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ರಾಮನಗರ ಪೊಲೀಸರು. ವೈದ್ಯಕೀಯ ತಪಾಸಣೆ ನಡೆಯುತ್ತೆ. ವೈದ್ಯಕೀಯ ತಪಾಸಣೆಯ ನಂತರ ರಾಮನಗರ ಕೋರ್ಟ್ಗೆ ಕಂಪ್ಲಿ ಗಣೇಶ್ರನ್ನ ಹಾಜರುಪಡಿಸಲಾಗುತ್ತೆ. ರಾಮನಗರ ಪೊಲೀಸರು ಬಂಧಿಸಿದ್ರು. ಬಿಡದಿ ಪೊಲೀಸರು ಬಂಧಿಸಿದ ನಂತರದಲ್ಲಿ ಕಂಪ್ಲಿ ಗಣೇಶ್ರನ್ನ ಸದ್ಯ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ವೈದ್ಯಕೀಯ ತಪಾಸಣೆಯ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇನ್ನು ಗುಜರಾತ್ನಲ್ಲಿ ಕಂಪ್ಲಿ ಗಣೇಶ್ ಶಾಸಕ ಜೈನ್ ಗಣೇಶ್ ಅವರನ್ನ ಬಂಧಿಸಲಾಗಿತ್ತು. ಗುಜರಾತ್ನಲ್ಲಿ ಆ ಬಂಧನದ ಬಳಿಕ ರಾಮನಗರ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಇದೀಗ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮುನ್ನ ಕಂಪ್ಲಿ ಗಣೇಶ್ರ ವೈದ್ಯಕೀಯ ತಪಾಸಣೆ ಕೂಡ ನಡೀತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ರಾಮನಗರ ಜಿಲ್ಲಾಸ್ಪತ್ರೆಗೆ. ಇನ್ನು ಜಿಲ್ಲಾಸ್ಪತ್ರೆಯ ವೈದ್ಯ ಡಾಕ್ಟರ್ ವೆಂಕಟೇಶ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ವೈದ್ಯಕೀಯ ತಪಾಸಣೆ ಇದು. ವೈದ್ಯಕೀಯ ತಪಾಸಣೆಯ ಬಳಿಕ ರಾಮನಗರ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಗುಜರಾತ್ನಲ್ಲಿ ಕಂಪ್ಲಿ ಗಣೇಶ್ ಬಂಧನವಾಗಿತ್ತು. ಬಂಧನದ ನಂತರದಲ್ಲಿ ಸದ್ಯ ವೈದ್ಯಕೀಯ ತಪಾಸಣೆಯನ್ನು ನಡೆಸಿ ತದನಂತರದಲ್ಲಿ ರಾಮನಗರ ಕೋರ್ಟ್ಗೆ ಗಣೇಶ್ರನ್ನ ಹಾಜರುಪಡಿಸಲಾಗುತ್ತೆ. ಗುಜರಾತ್ನಲ್ಲಿ ಅವರ ಬಂಧನ ಆಗಿತ್ತು. ಆನಂದ್ ಸಿಂಗ್ ಹಲ್ಲೆಯ ನಂತರದಲ್ಲಿ ತಲೆಮರೆಸಿಕೊಂಡಿದ್ರು ಜೈನ್ ಗಣೇಶ್. ಬರೋಬ್ಬರಿ ಹತ್ರ 1 ತಿಂಗಳುಗಳ ಕಾಲ ತಲೆಮರೆಸಿಕೊಂಡಿದ್ದಂತಹ ಕಂಪ್ಲಿ ಗಣೇಶ್ ಪೊಲೀಸರ ಬಂಧನಕ್ಕೊಳಗಾಗಿದ್ರು. ಬಂಧನದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ವಿವರವಾಗಿ ನೋಡ್ತಾ ಇದ್ವಿ. ಇವತ್ತು ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಏನು ಅಂದ್ರೆ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಗುತ್ತೆ. ವೈದ್ಯಕೀಯ ತಪಾಸಣೆಯ ನಂತರದಲ್ಲಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆಸ್ಪತ್ರೆಯ ತಪಾಸಣೆ ನಡೀತಾ ಇದೆ. ಆಸ್ಪತ್ರೆಯಲ್ಲಿ ತಪಾಸಣೆ ನಡೀತಾ ಇರುವಂತಹ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಗುತ್ತೆ. ತದನಂತರದಲ್ಲಿ ಅವರನ್ನು ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗುತ್ತೆ. ತದನಂತರದಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ಏನೇನು ಸುನಿಲ್? ಆನಂದ್, ಈಗಾಗಲೇ ಏನು ಬಿಡದಿಯ ಪೊಲೀಸರು ಸುಮಾರು 11:15 ಸುಮಾರಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರವಾಗಿ ಆರೋಪಿ ಗಣೇಶ್ನನ್ನು ಬಿಡದಿಯ ಪೊಲೀಸ್ ಠಾಣೆಗೆ ಕರ್ಕೊಬರ್ತಾರೆ. ಕರ್ಕೊಬಂದು ಸತತವಾಗಿ 2.25 ಗಂಟೆಗಳ ಕಾಲ ಒಂದು ಸ್ಟೇಟ್ಮೆಂಟ್ ನ ಮಾಡ್ಕೊಂತಾರೆ ಹಿರಿಯ ಒಂದು ಪೊಲೀಸ್ ಅಧಿಕಾರಿಗಳು. ರಾಮನಗರ SP ಆಗ್ಬೋದು, DOSP ಅವರ ನೇತೃತ್ವದಲ್ಲಿ ಸತತವಾಗಿ 2 ಗಂಟೆಗಳ ಕಾಲ ಒಂದು ಪ್ರಶ್ನೆಗಳ ಸುರಿಮಳೆ ಸುರಿಸಿ ಸಾಕಷ್ಟು ಹೇಳಿಕೆಗಳು ಮತ್ತು ಮಾಹಿತಿಗಳನ್ನ ಪಡ್ಕೊಂತಾರೆ. ಘಟನೆಗೆ ನಡೆದಂತ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಈಗಾಗಲೇ 2 ಗಂಟೆಗಳ ಕಾಲ ಆ ಒಂದು ಪ್ರಶ್ನೆಯ ಒಂದು ಹೇಳಿಕೆ ಪಡೆದು ಮತ್ತೆ ಗಣೇಶ್ನನ್ನು ಸಾಕಷ್ಟು ವಿಚಾರಣೆ ನಡೆಸಿದ ಬಳಿಕ ಈಗಾಗಲೇ ನೇರವಾಗಿ ರಾಮನಗರದ ಒಂದು ಸರ್ಕಾರಿ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಬಂದೆ. ನಾನೀಗ ಆ ಸರ್ಕಾರಿ ಆಸ್ಪತ್ರೆಯ ಒಂದು ಆವರಣದಲ್ಲಿದ್ದೀನಿ. ನೀವು ಗಮನಿಸ್ತಾ ಇರ್ಬೋದು ಆನಂದ್, ನನ್ನ ಬಲಭಾಗಕ್ಕೆ ನೀವೇನ್ ನೋಡ್ತಾ ಇದ್ದೀರಾ ಆ ಒಂದು ಸರ್ಕಾರಿ ರಾಮನಗರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆ. ಆ ಆಸ್ಪತ್ರೆಯ ಒಂದು ಆವರಣದಲ್ಲಿ ಈಗಾಗಲೇ ವೈದ್ಯಕೀಯ ತಪಾಸಣೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಗಣೇಶ್ನನ್ನ ಕರ್ಕೊ ಬರಲಾಗಿದೆ. ಈಗಷ್ಟೇ ಒಂದು 5 ನಿಮಿಷ ಮುಂಚೆ ಆಸ್ಪತ್ರೆ ಒಳಭಾಗಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ಮೊದಲಿಗೆನೆ ವೈದ್ಯಕೀಯ ತಪಾಸಣೆಗೆ ಕರ್ಕೊ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಆ ಹಿನ್ನೆಲೆಯಲ್ಲಿ ವೈದ್ಯಕೀಯ ಡಾಕ್ಟರ್ ಎಲ್ಲಾ ರೀತಿಯಾದ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ರು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಗಣೇಶ್ನನ್ನ ಕರ್ಕೊಂಡು ಬಂದಿರುವಂತಹ ಪೊಲೀಸರು ಈಗಾಗಲೇ ಕಳೆದ 5 ನಿಮಿಷಗಳಿಂದ ಒಂದು ವೈದ್ಯಕೀಯ ತಪಾಸಣೆ ಕೂಡ ನಡೆಸ್ತಾ ಇದ್ದಾರೆ. ಇದಾದ ಬಳಿಕ ಸುಮಾರು ಇನ್ನೊಂದು 5 ರಿಂದ 10 ನಿಮಿಷಗಳ ಕಾಲ ವೈದ್ಯಕೀಯ ತಪಾಸಣೆ ನಡೆಯುತ್ತೆ. ನಡೆದಾದ ನಂತರದಲ್ಲಿ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ರಾಮನಗರದ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಈಗಾಗಲೇ ಉನ್ನತ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಸುಮಾರು 3 ಗಂಟೆ ಸುಮಾರಿಗೆ ಜಡ್ಜ್ನ ಮುಂದೆ ಹಾಜರುಪಡಿಸ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಜಡ್ಜ್ ಅವರು ಕೂಡ ಸಂಪರ್ಕಿಸಿ ಈಗಾಗಲೇ ಆ ಒಂದು ಸಮಯ ಕೂಡ ನಿಗದಿ ಮಾಡಿಕೊಂಡಿರುವಂತಹ ಪೊಲೀಸರು ಸುಮಾರು 3 ಗಂಟೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲೇ ಆರೋಪಿ ಗಣೇಶ್ನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಆದ ನಂತರದಲ್ಲಿ ಆ ಒಂದು ಕೋರ್ಟ್ನಲ್ಲಿ ಏನಾದರೂ ಒಂದು ಪಕ್ಷದಲ್ಲಿ ಹೆಚ್ಚಿನ ವಿಚಾರಣೆಗೆ ಏನಾದರೂ ಬೇಕಾದ್ರೆ ಪೊಲೀಸ್ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ ಬಿಡದಿಯ ಪೊಲೀಸರು. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾಗಿ ಪೊಲೀಸ್ ಕಸ್ಟಡಿಗೆ ಪಡೆಯುವ ಅವಶ್ಯಕತೆ ಇಲ್ಲ. ನಂತರದಲ್ಲಿ ಸಾಮಾನ್ಯವಾಗಿ ಗಣೇಶ್ಗೆ ಜೈಲಗತಿ ಅಂತ ಹೇಳ್ಬೋದು. ಈಗಾಗಲೇ ಉನ್ನತ ಪೊಲೀಸ್ ಮೂಲಗಳ ಮಾಹಿತಿ ಅಂದ್ರೆ ಈಗಾಗಲೇ 1 ತಿಂಗಳಾಯ್ತು ಈ ಒಂದು ಘಟನೆ ನಡೆದು. ಆ ಘಟನೆಗೆ ಸಂಬಂಧಪಟ್ಟ ಆದ್ಮೇಲೆ ಆ ಒಂದು ಘಟನೆ ನಡೆದಂತ ಈಗಲ್ಟನ್ ರೆಸಾರ್ಟ್ ಆಗ್ಬೋದು ಮತ್ತೆ ಅಲ್ಲಿದ್ದಂತ ಸಾಕ್ಷಿಗಳೇಂದ್ರೆ ಪ್ರತ್ಯಕ್ಷ ದರ್ಶಿಗಳಾಗ್ಬೋದು ಅವರೆಲ್ಲರೂ ಒಂದು ಹೇಳಿಕೆ ಪಡೆದಿರುವಂತಹ ಪೊಲೀಸರು ಮತ್ತೆ ಆ ಘಟನಾ ಸ್ಥಳ ಕೂಡ ಮಾಜರು ಮಾಡಿದ್ದಾರೆ. ಮತ್ತೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಹಲ್ಲೆಗೆ ಬಳಸಿದಂತಹ ಬಾಟಲ್ ಏನಿತ್ತು ಅದನ್ನು ಕೂಡ ಈಗಾಗಲೇ ಜಪ್ತಿಪಡಿಸಿರುವಂತಹ ಪೊಲೀಸರು ಯಾವುದೇ ರೀತಿಯಾಗಿ ಇನ್ವೆಸ್ಟಿಗೇಷನ್ ಉಳಿಸಿಕೊಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚಾಗಿ ಬಿಡದಿಯ ಪೊಲೀಸರು ಗಣೇಶ್ನನ್ನೇನು
ಪೊಲೀಸ್ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಬಹುತೇಕ ಕಡಿಮೆ ಇದೆ ಅಂತ ಹೇಳ್ಬೋದು. ಏನಾದರೂ ಒಂದು ಪಕ್ಷದಲ್ಲಿ ಈಗಾಗಲೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಸುಮಾರು 2 ಗಂಟೆಗಳ ಕಾಲ. ಆ 2 ಗಂಟೆಗಳ ಕಾಲ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ, ಮತ್ತೆ ಮೊದಲಿಗೆ ಈಗ ಹಲ್ಲೆಗೊಳಗಂತ ಆನಂದ್ ಸಿಂಗ್ ಏನಿದ್ರು ಅವರ ಸ್ಟೇಟ್ಮೆಂಟ್ ಆಗ್ಬೋದು, ಮತ್ತೆ ಅಲ್ಲಿದ್ದಂತ ಶಾಸಕರು ಮತ್ತೆ ಪ್ರತ್ಯಕ್ಷದರ್ಶಿಗಳೇಂದ್ರು ಅವು ಮತ್ತೆ CCTV ಫುಟೇಜ್ಗಳ ಎಲ್ಲವನ್ನು ಆಧರಿಸಿ ಒಂದ್ ರೀತಿಯಾಗಿ ಏನಾದರೂ ಮ್ಯಾಚ್ ಆದ್ರೆ ಏನೋ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯುವ ಯಾವುದೇ ರೀತಿಯ ಸಾಧ್ಯತೆಗಳಿರಲ್ಲ. ಅದನ್ನು ಹೊರತುಪಡಿಸಿದ್ರೆ ಇವತ್ತು ಸದ್ಯದಲ್ಲಿ ನ್ಯಾಯಾಂಗ ಬಂಧನಕ್ಕೆ ನೀಡಿ ಮತ್ತೇನಾದರೂ ಯಾವೊಂದು ಸ್ಟೇಟ್ಮೆಂಟ್ಗಳಲ್ಲಿ ಹೆಚ್ಚಿನ ವ್ಯತ್ಯಾಸಗಳು ಕಂಡು ಬಂದಿದ್ರೆ ಮತ್ತೆ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ ನಂತರದಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ಗಣೇಶನ ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ಜೊತೆಗೆ ಆ ಒಂದು ಘಟನೆ ನಡೆದಿರುವಂತಹ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಡೋಗಿ ಮತ್ತೆ ಮಾಜರ್ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಬಂದಿರೋ ಮಾಹಿತಿಗಳ ಪ್ರಕಾರ 3 ಗಂಟೆ ನಂತರದಲ್ಲಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಈ ಒಂದು ಬಿಡದಿಯ ಪೊಲೀಸರು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಬಹುತೇಕ ಯಾವುದೇ ರೀತಿಯಾಗಿ ಕೇಳುವ ಸಾಧ್ಯತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಯಾಕಂದ್ರೆ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಕೂಡ ಮುಗಿದಾಗಿರುವಂತದ್ದು. ಇವತ್ತಿನ ಗಣೇಶನ ಹೇಳಿಕೆಯ ನಂತರದಲ್ಲಿ ಆನಂದ್ ಸಿಂಗ್ ಅವರಿಂದಲೂ ಕೂಡ ಮರು ಹೇಳಿಕೆ ಪಡಿತಾರೆ. ಅದಾದ ನಂತರದಲ್ಲಿ ಅವೆರಡೂ ಹೇಳಿಕೆಗಳು ಮ್ಯಾಚ್ ಆಗಿಲ್ಲ ಅಂತಂದ್ರೆ ಏನಾದ್ರು ಈ ಗಣೇಶ್ ನೀಡಿರುವಂತ ಹೇಳಿಕೆ ಸತ್ಯಕ್ಕೆ ಸಾಕಷ್ಟು ದೂರವಾದ ರೀತಿಯಲ್ಲಿ ಏನಾದ್ರು ಕಂಡು ಬಂದ್ರೆ, ಮತ್ತೆ ಆ ಒಂದು ಹೇಳಿಕೆಗಳು ಏನಾದ್ರು FIR ನಲ್ಲಿ ಇರುವಂತಹ ಹೇಳಿಕೆಗಳಿಗೂ ಮತ್ತೆ ಇವರು ನೀಡಿರುವಂತಹ ಹೇಳಿಕೆಗಳಿಗೂ ಸರಿಯಾದ ಒಂದು ಟ್ಯಾಲಿ ಆಗಿಲ್ಲ ಅಂತಂದ್ರೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಆನಂದ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಏನೋ ಇವಿಷ್ಟು ವಿಚಾರಗಳು ಆಸ್ಪತ್ರೆಯ ಬಳಿಯಿಂದ ಬರ್ತಾ ಇದ್ರೆ, ಇತ್ತ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಶಾಸಕ ಗಣೇಶನನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಮಧ್ಯಾಹ್ನ 3 ಗಂಟೆಗೆ ವೈದ್ಯಕೀಯ ತಪಾಸಣೆ ಮುಗಿದ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ರಾಮನಗರ CJM ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. CJM ನ್ಯಾಯಾಧೀಶೆ ಎಂ ಅನಿತಾ ಅವರ ಎದುರು ಗಣೇಶನನ್ನ ಹಾಜರುಪಡಿಸಲಾಗುತ್ತೆ. ಗಣೇಶ್ ಹಾಜರಾತಿಯ ನಂತರದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಪೊಲೀಸರು ವಾದವನ್ನ ಮಾಡ್ತಾರೆ, ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗುತ್ತೋ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡಲಾಗುತ್ತೋ, ಇವೆಲ್ಲ ವಿಚಾರಗಳು ನ್ಯಾಯಾಧೀಶರ ಎದುರುಗಡೆ ಅವರನ್ನು ಹಾಜರುಪಡಿಸಿದ ನಂತರದಲ್ಲಿ ಸಿಗಬೇಕಾಗಿರುವಂಥ ಮಾಹಿತಿ. ಸದ್ಯ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಮಧ್ಯಾಹ್ನ 3 ಗಂಟೆಯಷ್ಟೊತ್ತಿಗೆ ನ್ಯಾಯಾಧೀಶೆ ಅನಿತಾ ಅವರ ಮುಂದೆ ಗಣೇಶನ್ನ ಹಾಜರುಪಡಿಸಲಾಗುತ್ತೆ. ಅಲ್ಲಿ ಯಾವ ರೀತಿಯಾದಂಥ ನಿರ್ಧಾರಗಳು ತೆಗೆದುಕೊಳ್ತಾರೆ, ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕಾ ಅಥವಾ ವಿಚಾರಣೆಗೆ ಏನಾದರೂ ಹೆಚ್ಚುವರಿ ವಿಚಾರಣೆ ನಡೆಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಗೂ ಕೂಡ ಕೇಳುವಂಥ ಸಾಧ್ಯತೆ ಇದೆ. ಇವಿಷ್ಟು ವಿಚಾರಗಳು ಕಂಪ್ಲಿ ಶಾಸಕ ಗೂಂಡಾ ಶಾಸಕ ಗಣೇಶ್ ಅವರ ವಿಚಾರವಾಗಿ ಸಿಗ್ತಾ ಇರುವಂಥ ಮಾಹಿತಿ ಇದು. ಏನೋ ಏನಾಗುತ್ತೆ, ಅವರಿಗೆ ಜೈಲಿಗೆ ಕಳಿಸಲಾಗುತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡಲಾಗುತ್ತಾ? ಒಂದೊಮ್ಮೆ ಏನಾದರೂ ಆಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಈ ಹಿಂದೆ ಆನಂದ್ ಸಿಂಗ್ ಪಡೆದಿರುವಂತಹ ಹೇಳಿಕೆ ಆಗಿರ್ಬೋದು ಅಥವಾ ಈಗ ಶಾಸಕ ಗಣೇಶ್ ಹೇಳಿಕೆ ಆಗಿರ್ಬೋದು, ಎರಡಕ್ಕೂ ಸಾಮ್ಯತೆ ಇದೆಯಾ ಅಥವಾ ನಡೆದಿರುವಂತಹ ಘಟನೆಯ ಬಗ್ಗೆ ಇಬ್ಬರೂ ಶಾಸಕರು ಭಿನ್ನವಾದಂತಹ ಹೇಳಿಕೆಗಳನ್ನೇನಾದರೂ ಕೊಟ್ಟಿದ್ದಾರಾ? ಒಂದೊಮ್ಮೆ ಏನಾದರೂ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದರಲ್ಲೇನಾದರೂ ವ್ಯತಿರಿಕ್ತವಾದಂತಹ ಹೇಳಿಕೆಗಳಾಗಿದ್ರೆ ವಿಚಾರಣೆ ನಡೆಸುವಂತಹ ಸಾಧ್ಯತೆಯೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಪೊಲೀಸರೇನಾದರೂ ಕಂಪ್ಲಿ ಶಾಸಕ ಗಣೇಶ್ನನ್ನ ಅಲ್ಲಿ ವಶಕ್ಕೆ ಪಡಿತಾರಾ ಅಥವಾ ವಶಕ್ಕೆ ಪಡೆಯೋದಕ್ಕೆ ಮನವಿಯನ್ನ ಮಾಡಿಕೊಳ್ತಾರಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಸದ್ಯ ವೈದ್ಯಕೀಯ ತಪಾಸಣೆ ನಡೀತಾ ಇದೆ. ವೈದ್ಯಕೀಯ ತಪಾಸಣೆಯ ಬಳಿಕ ಅವರನ್ನ CJM ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. CJM ಕೋರ್ಟ್ಗೆ ಹಾಜರುಪಡಿಸಿದ ನಂತರದಲ್ಲಿ ನ್ಯಾಯಾಧೀಶೆ ಅನಿತಾ ಅವರ ಎದುರು ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಯೋ ಅಥವಾ ನ್ಯಾಯಾಂಗ ಬಂಧನಕ್ಕೋ ಅನ್ನುವಂಥ ವಿಚಾರ ಸ್ಪಷ್ಟ ಆಗಬೇಕಿದೆ. ಏನೋ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರ ಮುಂದೆ ಕಂಪ್ಲಿ ಗಣೇಶನನ್ನ ಹಾಜರುಪಡಿಸಲಾಗುತ್ತೆ. ಎಷ್ಟು ಗಂಟೆಗೆ ಹಾಜರುಪಡಿಸ್ತಾರೆ, ಅಲ್ಲಿ ನಡೆಯುವಂತಹ ಪ್ರಕ್ರಿಯೆ ಏನು, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಶಾಂತ್, ಸದ್ಯ ವೈದ್ಯಕೀಯ ತಪಾಸಣೆ ನಡೀತಾ ಇದೆ. ವೈದ್ಯಕೀಯ ತಪಾಸಣೆ ಬಳಿಕ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅಲ್ಲಿ ಯಾವ ರೀತಿಯಾದಂಥ ಪ್ರಕ್ರಿಯೆ, ಜೊತೆಗೆ ಅವರನ್ನ ಪೊಲೀಸ್ ವಶಕ್ಕೆ ಕೊಡೋದಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡೋದಾ, ಇವೆಲ್ಲ ವಿಚಾರದ ಬಗ್ಗೆ ಕೂಡ ಅಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಎಷ್ಟೊತ್ತಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಪ್ರಶಾಂತ್? ಆನಂದ್, ಈಗಾಗಲೇ ಆತನ ವಿಚಾರಣೆಯನ್ನ ಬಿಡದಿ ಠಾಣೆಯಲ್ಲಿ ಮುಗಿಸಿದರೆ ಈಗಾಗಲೇ ರಾಮನಗರದ ಜಿಲ್ಲಾ ಆಸ್ಪತ್ರೆಗೂ ಕೂಡ ಅವ್ರನ್ನ ಕರ್ಕೊಂಡು ಹೋಗಿ ಈಗಾಗಲೇ ವೈದ್ಯಕೀಯ ತಪಾಸಣೆ ಕೂಡ ನಡೀತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ರಾಮನಗರದ CJM ಕೋರ್ಟ್ಗೆ ಕರ್ಕೊಂಡ್ ಬರ್ತಾರೆ. ಈಗಾಗಲೇ ಇದು ಊಟದ ಸಮಯ ಆಗಿರೋದ್ರಿಂದ ನ್ಯಾಯಾಧೀಶರು ಮತ್ತೆ 3 ಗಂಟೆ ಸುಮಾರಿಗೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸ್ತಾರೆ. ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ನ್ಯಾಯಾಲಯದ ಆವರಣದಲ್ಲಿ ಮಾಡ್ಕೊಂಡಿರುವಂತದ್ದು. ನನ್ನ ಹಿಂಭಾಗದಲ್ಲಿ ಏನ್ ಕಾಣ್ತಾ ಇದೆ, ಇದೋ ಒಂದು ಮಾರ್ಗದ ಮೂಲಕ ಒಂದು ಕಂಪ್ಲಿ ಗಣೇಶ್ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಈಗಾಗಲೇ ಬಿಗಿ ಭದ್ರತೆಯನ್ನ ನ್ಯಾಯಾಲಯದ ಆವರಣದಲ್ಲಿ ಮಾಡ್ಕೊಂಡಿರುವಂತದ್ದು. ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್, 3 ಜನ ಸಬ್ ಇನ್ಸ್ಪೆಕ್ಟರ್, ಜೊತೆಗೆ 50 ಜನ ಸಿಬ್ಬಂದಿ, 1 DR ಪೊಲೀಸವನ್ನು ಕೂಡ ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಗೋಸ್ಕರ ಮಾಡ್ಕೊಂಡಿರುವಂತದ್ದು. ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಈಗಾಗಲೇ 2 ಗಂಟೆ ಸಮಯ ಆಗಿರುವ ಹಿನ್ನೆಲೆಯಲ್ಲಿ 3 ಗಂಟೆ ಸುಮಾರಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನನ್ನ ಎಡಭಾಗದಲ್ಲಿ ಏನ್ ಕಾಣ್ತಾ ಇದೆ, ಈ ಒಂದು ಕೋರ್ಟ್ ಏನ್ ಕಾಣಿಸ್ತಾ ಇದೆ, ಇದೇ ಒಂದು CJM ಕೋರ್ಟ್. CJM ಕೋರ್ಟ್ನ ನ್ಯಾಯಾಧೀಶಿ ಆದಂತ ಎಂ ಅನಿತಾ ಅವರ ಮುಂದೆ ಹಾಜರುಪಡಿಸ್ತಾರೆ. ಇವತ್ತು ಬಹುತೇಕ ಅವರಿಗೆ ಬೇಲ್ ಸಿಗುವಂತ ಸಾಧ್ಯತೆಗಳು ಕಡಿಮೆ ಇರ್ತವೆ ಈಗಾಗಲೇ. ಯಾಕಂದ್ರೆ ಅವರ ಒಂದು ವಕೀಲರೇ ಸ್ಪಷ್ಟಪಡಿಸಿದ್ದಾರೆ, ನಾವು ಯಾವುದೇ ರೀತಿ ಇವತ್ತು ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಸೋಲ್ಲ, ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಬೇಲ್ ಸಿಗುವಂತ ಸಾಧ್ಯತೆಗಳು ಕಡಿಮೆ ಇರ್ತವೆ. ಹೀಗಾಗಿ ನಾಳೆ ನಾವು ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ
ಒಂದು ಬೇಲ್ಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕೊಂತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಬಹುತೇಕವಾಗಿ ಇವರಿಗೆ ಬೇಲ್ ಸಿಗುವಂತ ಸಾಧ್ಯತೆಗಳು ಕಡಿಮೆ ಇರ್ತವೆ. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಸ್ಪಷ್ಟಪಡಿಸಿರುವಂತದ್ದು, ಈಗಾಗಲೇ ಅವರಿಂದ ಸಾಕಷ್ಟು ಹೇಳಿಕೆಗಳನ್ನ ಪಡ್ಕೊಂಡಿದೀವಿ. ಒಂದ್ ಕಡೆ ಆನಂದ್ ಸಿಂಗ್ ಅವರ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದೀವಿ. ಈಗಲ್ಟನ್ ರೆಸಾರ್ಟಿಗೆ ಹೋಗಿ ಆಗ್ಲೇ ಸಾಕಷ್ಟು ಸ್ಪಾಟ್ ಮಾಜರನ್ನು ಕೂಡ ಪಡ್ಕೊಳ್ಳಲಾಗಿದೆ. ಹಾಗಾಗಿ ಅವ್ರನ್ನ ಕಸ್ಟಡಿಗೆ ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಅನ್ನೋ ಹೇಳಿದ್ದಾರೆ. ಹೀಗಾಗಿ ಅವ್ರನ್ನ ಬಹುತೇಕವಾಗಿ ಕಸ್ಟಡಿಗೆ ತೆಗೆದುಕೊಳ್ಳಲ್ಲ. ಇವತ್ತು ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆಗಳು ನ್ಯಾಯಾಧೀಶರು ಇರ್ತಾರೆ. ಆದ್ರೆ ರಾಮನಗರ ಕೋರ್ಟ್ ಅಥವಾ ಬೆಂಗಳೂರಿನ ಪರಪ್ಪನ ಅಗ್ರಹಾರನ ಅಂತ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ರಾಮನಗರದ ಕೆಲವೊಂದು ಭದ್ರತೆಗಳ ವಿಚಾರವಾಗಿ ಅಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದು ಸಾಧ್ಯ ಇರುತ್ತೆ. ಆ ಒಂದು ವಿಚಾರವಾಗಿ ಪೊಲೀಸರು ಕೂಡ ಮನವಿ ಮಾಡುವಂತ ಸಾಧ್ಯತೆ ಇರುತ್ತೆ. ಇದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುತ್ತೆ. ನ್ಯಾಯಾಧೀಶರು ರಾಮನಗರ ಸಬ್ ಜೈಲಿಗಾದ್ರೂ ನೀಡಬಹುದು, ಇಲ್ಲ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೂ ಕೂಡ ನೀಡಬಹುದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ರಾಮನಗರ ಕೋರ್ಟಿಗೆ ಕರ್ಕೊಂಡ್ಬಂದು 3 ಗಂಟೆ ಸುಮಾರಿಗೆ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸ್ತಾರೆ. ಆನಂದ್, ಧನ್ಯವಾದ ಪ್ರಶಾಂತ್ ಮಾಹಿತಿಗಾಗಿ. ಇದು ರಾಮನಗರ CJM ಕೋರ್ಟ್ ಏನಿದೆ, ಆ ಕೋರ್ಟ್ನಲ್ಲಿ ಅವರನ್ನು ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶ ಎಂ ಅನಿತಾ ಅವರ ಮುಂದೆ ಕಂಪ್ಲಿ ಗಣೇಶ್ರನ್ನು ಹಾಜರುಪಡಿಸಲಾಗುತ್ತೆ. ಅಲ್ಲಿ ವಿಚಾರಣೆ ಈಗಾಗಲೇ ಒಂದು ಹಂತಕ್ಕೆ ಮುಗಿದಿದೆ, ಅಥವಾ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಗಣೇಶ್ ಕೊಟ್ಟಿರುವಂಥ ಹೇಳಿಕೆ ಇವೆಲ್ಲವೂ ಕೂಡ ಒಂದು ಹಂತದ ಪ್ರಕ್ರಿಯೆ ಮುಗಿದಿದ್ದು, ಮತ್ತೆ ಏನಾದರೂ ಪೊಲೀಸರು ಅಲ್ಲಿ ಪೊಲೀಸ್ ಕಸ್ಟಡಿಗೆ ಮನವಿಯನ್ನು ಮಾಡ್ಕೊಳ್ತಾರಾ ಅನ್ನುವಂಥ ವಿಚಾರ ಈಗಷ್ಟೇ ಗೊತ್ತಾಗಬೇಕಿದೆ. ಆದರೆ ಸದ್ಯ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಹಾಗೆ ಕಂಪ್ಲಿ ಗಣೇಶ್ ಅವರ ವಕೀಲರೇ ಸ್ವತಃ ಸ್ಪಷ್ಟಪಡಿಸಿರೋ ಹಾಗೆ ಇವತ್ತು ನಾವು ಬೇಲ್ ಅಪ್ಲಿಕೇಶನ್ ಅನ್ನು ಹಾಕೋದಿಲ್ಲ, ಅಥವಾ ಬೇಲ್ಗೆ ನಾವು ಮನವಿಯನ್ನು ಮಾಡ್ಕೊಳ್ಳೋದಿಲ್ಲ. ರಾಮನಗರ ಕೋರ್ಟ್ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಆದರೆ ಇವತ್ತು ಬೇಲ್ಗೆ ನಾವು ಮನವಿ ಮಾಡಿಕೊಳ್ಳುವಂಥದ್ದು ಸಾಧ್ಯತೆ ತೀರಾ ಕಡಿಮೆ ಎನ್ನುವಂಥ ವಿಚಾರವನ್ನು ಅವರ ವಕೀಲರು ಹೇಳ್ತಾ ಇದ್ರು. ಒಟ್ಟಾರೆ ಗುಜರಾತ್ನಲ್ಲಿ ಬಂಧನಕ್ಕೊಳಪಟ್ಟಿರುವಂಥ ಶಾಸಕ JN ಗಣೇಶನ ಪೊಲೀಸರು ಈಗಾಗಲೇ ವಿಚಾರಣೆ ನಡೆಸಿದ್ದಾರೆ ಬಿಡದಿ ಪೊಲೀಸರು. ಅದಾದ ನಂತರದಲ್ಲಿ ವೈದ್ಯಕೀಯ ತಪಾಸಣೆ ನಡೀತಾ ಇದೆ. ವೈದ್ಯಕೀಯ ತಪಾಸಣೆಯ ಬಳಿಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ.